ಗೈಸ್ ಡೈವಾ ಇಂದ ನಮ್ಗೊಂದು ಪಾರ್ಸಲ್ ಬಂದಿದೆ. ಸೊ ಇದು ಓಪನ್ ಮಾಡಿ ನೋಡೋಣ ಏನ್ ಕಳ್ಸಿದಾರ ಅಂತ. ಓಕೆ, ಗೈಸ್ ಡೈವಾ ಇಂದ ನಮ್ಗೆ ರೀಲ್ ಬಂದಿದೆ. ಸೊ ರೀಲ್ ನ ಇವಾಗ ಓಪನ್ ಮಾಡಿ ನೋಡೋಣ. ಈ ರೀಲ್ ಹೆಸರು ಬಂದು ರೆವರಾಜ್ ಅಂತ ಇದೆ. ರೆವರಾಜು HGLT4000 ಸೀರೀಸ್. ಓಕೆ, ಸೊ ಈ ರೀಲ್ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಗೈಸ್ ರೆವರಾಜ್ ರೀಲು ಎಸ್ಪೆಷಲಿ ನಿಮ್ಗೋಸ್ಕರ ತುಂಬಾ ಜನ ಕೇಳಿದ್ರು ಸ್ನೇಕೆಟ್ಗೆ ಯಾವ ರೀಲ್ ಅಂತ. ಒಂದ್ ರೀಲ್ ತರಿಸಿದೀನಿ ನೋಡಿ, ಇದೆ ರೆವರಾಜ್ ನಮ್ ಡೈವಾದ. ಸೊ ಗೈಸ್ ಫಸ್ಟ್ ಹ್ಯಾಂಡಲ್ ನೋಡೋಣ. ಹ್ಯಾಂಡಲ್ ಪವರ್ ಹ್ಯಾಂಡಲ್. ಸೊ ಇದಕ್ಕೆ ರೌಂಡ್ ಬರುತ್ತೆ. ಸೊ ರೌಂಡ್ ಅಂದ್ರೆ ಹಿಂಗ್ ಹಿಡಿತೀವಿ, ಇದು ಸುಮ್ನೆ ಹಂಗ್ ಹಿಡ್ಕೋಬಹುದು ಗ್ರಿಪ್ ಆಗಿ. ಸೊ ಸಕ್ಕ ಸ್ಮೂತ್ ಆಗಿದೆ. ಸೊ ಇದಕ್ಕೆ ಸೆಟ್ ಮಾಡೋಣ. ಇದರಲ್ಲಿ ಸುಮ್ನೆ ಹಿಂಗ ಹಾಕಿ ಸೆಟ್ ಆಯ್ತು. ರೆವರಾಜ್ ರೀಲು ಚಿಕ್ಕ ರೀಲ್ ಗೈಸ್, 4000 ಸೀರೀಸ್ ಚಿಕ್ಕದು. ಸೊ ನನ್ನ ಕೈಯಲ್ಲಿ ನೀವು ನೋಡಬಹುದು ಚಿಕ್ಕ ರೀಲು, ದೊಡ್ಡದಲ್ಲ, ವೆಯ್ಟ್ ಅಷ್ಟಿಲ್ಲ. 4000 ಸೀರೀಸ್ ಸ್ನೇಕ್ ಹೆಡ್ಸ್ಗೆ ಸಕ್ಕದಾಗಿರುತ್ತೆ. ಎಷ್ಟು ಲೈನ್ ಕೂರುತ್ತೆ, ನಮ್ಗೆ ಲೈನ್ ಜಾಸ್ತಿ ಬೇಕಂತ ಹೇಳ್ತಾ ಇರ್ತೀನಲ್ಲ. ಸೊ ಇದರಲ್ಲಿ 18mm ಲೈನ್ 200 ಮೀಟರ್ ಕೂರುತ್ತೆ ಇದರಲ್ಲಿ, 18mm. ಸೊ ನಮ್ಗೆ 18mm ನಾನು ಯೂಸ್ ಮಾಡೋದಿಲ್ಲ. 20mm 23mm 20mm ಆಗಿದ್ರೆ 150 ತನಕ ಆರಾಮಾಗಿ ಕೂರುತ್ತೆ. 23 ಅಂದ್ರೆ 100 ತನಕ ಆರಾಮಾಗಿ ಕೂರುತ್ತೆ. ಸೊ ಸ್ನೇಕ್ ಹೆಡ್ಸ್ಗೆ ಅಷ್ಟಿದ್ರೆ ಸಾಕು. ಆಮೇಲೆ 12LB ಮೋನೋ ಲೈನು 28mm 150 ಮೀಟರ್. 10LB ಮೋನೋ ಲೈನು 25mm ಓಕೆ 190 ಮೀಟರ್. ಸೊ ಆರಾಮಾಗಿ ನಮ್ಗೆ ಸ್ನೇಕ್ ಹೆಡ್ ಹಿಡಿಯೋಕೆ ಲೈನು 20mm 150 ಮೀಟರ್ ಆರಾಮಾಗಿ. ನಾನು ಯೂಸ್ ಮಾಡೋದು 20mm 23mm ಬ್ರೈಡ್. ಓಕೆ, ಈಗ ಮೈನ್ ಮ್ಯಾಟರ್ ಏನಂದ್ರೆ ಡ್ರ್ಯಾಗ್ ಕೆಪಾಸಿಟಿ. ರೆವರಾಜ್ದು ಡ್ರ್ಯಾಗ್ ಕೆಪಾಸಿಟಿ ಬಂದು ಬಾಕ್ಸ್ ಅಲ್ಲೇ ಕೊಟ್ಟಿರ್ತಾರೆ. 12 kg ಡ್ರ್ಯಾಗ್. ಇದ್ರದ್ದು ವೆಯ್ಟ್ ಬಂದ್ಬಿಟ್ಟು 270 ಗ್ರಾಮ್ಸ್ ಅಷ್ಟೇ. ಸೌಂಡು ಪರವಾಗಿಲ್ಲ. ಸೊ ರೆವರಾಜ್ ರೀಲು, ಈ ರೀಲು ಫಿಶಿಂಗ್ ಅಲ್ಲಿ ಹೆಂಗ್ ಪರ್ಫಾರ್ಮೆನ್ಸ್ ಮಾಡತ್ತಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಗೈಸ್. ಓಕೆ, ಥ್ಯಾಂಕ್ ಯು.